ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್. ಸ್ನೇಹಿತರೆ, ಇಂದು ನಾವು ತಾಯಿಯ ಪ್ರೀತಿ ಮತ್ತು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಮೇಲಿನ ಅಗಾಧ ಪ್ರೀತಿಯ ಘಟನೆ, ಇಸ್ಲಾಂ ಸಾಮ್ರಾಜ್ಯದ ಸಾಮ್ರಾಟ, ಜಗತ್ತೇ ನಡುಗುವಂತಹ ವ್ಯಕ್ತಿತ್ವ ಅವರೇ ಹಜರತ್ ಉಮರ್ ರದಿಯಲ್ಲಾಹು ಅನ್ಹು. ಮತ್ತೊಂದೆಡೆ ಜ್ಞಾನದ ಭಂಡಾರ, ಅಸದುಲ್ಲಾ ಅಂದರೆ ಅಲ್ಲಹನ ಸಿಂಹ, ಹಜರತ್ ಅಲಿ ಕರಮಲ್ಲಾಹು ವಜುಹುಲ್ ಕರೀಮ್. ಈ ಇಬ್ಬರು ಮಹಾನ್ ವ್ಯಕ್ತಿಗಳು ಕಳೆದ 10 ವರ್ಷಗಳಿಂದ ಒಬ್ಬ ಅನಾಮಧೇಯ ವ್ಯಕ್ತಿಗಾಗಿ ಹುಡುಕಾಟ ನಡೆಸುತ್ತಿದ್ದರು. ಇಂದು ಆ ವಿಶಿಷ್ಟ ವ್ಯಕ್ತಿಯ ಬಗ್ಗೆ ತಿಳಿಯೋಣ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತಹು. ಈ ವಿಶಿಷ್ಟ ವ್ಯಕ್ತಿ ಸಯ್ಯದುನಾ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಕಾಲದಲ್ಲಿದ್ದರು. ಅವರನ್ನು ಕಣ್ಣಾರೆ ನೋಡುವ ಸೌಭಾಗ್ಯ ಸಿಗಲಿಲ್ಲ. ಏಕೆಂದರೆ ಅವರು ತಮ್ಮ ವೃದ್ಧ ತಾಯಿಯ ಸೇವೆಯಲ್ಲಿ ನಿರತರಾಗಿದ್ದರಿಂದ ಅವರಿಗೆ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರನ್ನು ಭೇಟಿ ಮಾಡಲು ಸಾಧ್ಯವಾಗಲಿಲ್ಲ. ಆ ಕಾರಣದಿಂದ ಅವರು ಸಹಾಬಿ ರದಿಯಲ್ಲಾಹು ಅನ್ಹು ಎನಿಸಿಕೊಳ್ಳದಿದ್ದರೂ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ತಾಬಯಿ ರದಿಯಲ್ಲಾಹು ಅನ್ಹುಗಳಲ್ಲಿ ಶ್ರೇಷ್ಠರು ಎಂದು ಕರೆದರು. ಇವರೇ ಹಜರತ್ ಉವೈಸ್ ಕರ್ನಿ ರದಿಯಲ್ಲಾಹು ಅನ್ಹು. ಇವರ ಪೂರ್ಣ ಹೆಸರು ಹಜರತ್ ಉವೈಸ್ ಬಿನ್ ಆಮೀರ್ ಅಲ್ ಮುರಾದಿ ಅಲ್ ಕರ್ನಿ. ಇವರು ಯಮನ್ನ ಕರ್ನ್ ಎಂಬ ಗ್ರಾಮದವರು, ಮುರಾದ್ ಕಬೀಲಾಗೆ ಸೇರಿದವರು. ಇವರು ಅತ್ಯಂತ ಬಡತನದಲ್ಲಿ ಬೆಳೆದರು ಮತ್ತು ಕುರಿಗಳನ್ನು ಮೇಯಿಸುತ್ತಿದ್ದರು. ತಾಯಿಯ ಸೇವೆಯು ಒಬ್ಬ ವ್ಯಕ್ತಿಯನ್ನು ಎಷ್ಟು ಉನ್ನತ ಸ್ಥಾನಕ್ಕೆ ಏರಿಸಬಲ್ಲದು ಎಂಬುದಕ್ಕೆ ಇವರ ಜೀವನವೇ ಅತ್ಯುತ್ತಮ ಉದಾಹರಣೆ. ಇವರ ತಾಯಿಯ ಸೇವೆಯ ಒಂದು ಘಟನೆಯನ್ನು ತಿಳಿಯೋಣ. ಹಜರತ್ ಉವೈಸ್ ಕರ್ನಿ ರದಿಯಲ್ಲಾಹು ಅನ್ಹುರವರು ತಮ್ಮ ತಾಯಿಯನ್ನು ತಮ್ಮ ಹೆಗಲ ಮೇಲೆ ಹೊತ್ತು ಹಜ್ ಯಾತ್ರೆ ಮಾಡಿಸಿದರು. ಹಜರತ್ ಉವೈಸ್ ಕರ್ನಿ ರದಿಯಲ್ಲಾಹು ಅನ್ಹುರವರ ತಾಯಿ ವೃದ್ಧರಾಗಿದ್ದರು ಮತ್ತು ಅಂಧರಾಗಿದ್ದರು. ಅವರಿಗೆ ಹಜ್ ಯಾತ್ರೆ ಮಾಡಬೇಕೆಂಬ ತೀವ್ರ ಆಸೆ ಇತ್ತು. ಆದರೆ ಆ ಕಾಲದಲ್ಲಿ ಯಮನ್ನಿಂದ ಮಕ್ಕಾಕ್ಕೆ ಹೋಗುವುದು ಅತ್ಯಂತ ಕಷ್ಟಕರವಾಗಿತ್ತು. ಹಜರತ್ ಉವೈಸ್ ಕರ್ನಿ ರದಿಯಲ್ಲಾಹು ಅನ್ಹುರವರು ಬಡವರಾಗಿದ್ದ ಕಾರಣ ಯಾತ್ರೆಗೆ ಬೇಕಾದ ವಾಹನ ಅಥವಾ ಒಂಟೆಯನ್ನು ಖರೀದಿಸಲು ಸಾಧ್ಯವಿರಲಿಲ್ಲ. ತಾಯಿಯನ್ನು ಹೊತ್ತು ಸಾಗಲು ದೈಹಿಕ ಶಕ್ತಿ ಬೇಕೆಂದು ಅರಿತ ಹಜರತ್ ಉವೈಸ್ ಕರ್ನಿ ರದಿಯಲ್ಲಾಹು ಅನ್ಹುರವರು ಒಂದು ವಿಶಿಷ್ಟ ಉಪಾಯ ಮಾಡಿದರು. ಅವರು ಒಂದು ಸಣ್ಣ ಕರುವನ್ನು ತಮ್ಮ ಹೆಗಲ ಮೇಲೆ ಹೊತ್ತು ಬೆಟ್ಟದ ಮೇಲೆ ಹತ್ತಿ ಇಳುತ್ತಿದ್ದರು. ಪ್ರತಿದಿನ ಇದೇ ರೀತಿ ಅಭ್ಯಾಸ ಮಾಡುತ್ತಿದ್ದರು. ಸುಮಾರು 8 ತಿಂಗಳ ಕಾಲ ಈ ಕಠಿಣ ತರಬೇತಿ ಮುಂದುವರೆಸಿದರು. ಜನರು ಇವರನ್ನು ನೋಡಿ ಹಾಸ್ಯ ಮಾಡುತ್ತಿದ್ದರು. ಇವರ ತಾಯಿಯ ಸೇವೆಗಾಗಿ ಆ ಹೀಯಾಳಿಕೆಯನ್ನು ಸಹಿಸಿಕೊಂಡರು. ಹಜ್ ಯಾತ್ರೆಯ ಸಮಯ ಬಂದಾಗ ಹಜರತ್ ಉವೈಸ್ ಕರ್ನಿ ರದಿಯಲ್ಲಾಹು ಅನ್ಹುರವರು ತಮ್ಮ ತಾಯಿಯನ್ನು ತಮ್ಮ ಹೆಗಲ ಮೇಲೆ ಕೂರಿಸಿಕೊಂಡು ಯಮನ್ನಿಂದ ಮಕ್ಕಾದವರೆಗೆ ಕಾಲ್ನಡಿಗೆಯಲ್ಲೇ ಪ್ರಯಾಣಿಸಿದರು. ಈ ಪ್ರಯಾಣವು ದೀರ್ಘವಾಗಿದ್ದು ಬಿಸಿಲು ಮರಳುಗಾಡಿನ ಕಠಿಣ ಹಾದಿಯಾಗಿತ್ತು. ಮಕ್ಕಾ ನಗರವನ್ನು ತಲುಪಿ ಕಾಬಾ ಶರೀಫ್ ಮುಂದೆ ತಮ್ಮ ತಾಯಿಯನ್ನು ಹೆಗಲ ಮೇಲೆ ಹೊತ್ತು ಹಜರತ್ ಉವೈಸ್ ಕರ್ನಿ ರದಿಯಲ್ಲಾಹು ಅನ್ಹುರವರು, ಓ ಅಲ್ಲಾ, ನನ್ನ ತಾಯಿಯ ಎಲ್ಲಾ ಪಾಪಗಳನ್ನು ಕ್ಷಮಿಸು ಎಂದು ಮಾತ್ರ ಬೇಡಿಕೊಂಡರು. ಅವರ ತಾಯಿ ಕೇಳಿದರು, ಮಗನೇ, ನನ್ನ ಬಗ್ಗೆ ಮಾತ್ರ ಅಲ್ಲಾಹನಲ್ಲಿ ಪ್ರಾರ್ಥಿಸುತ್ತಿದ್ದೀಯಾ? ನಿನ್ನ ಬಗ್ಗೆಯೂ ಅಲ್ಲಾಹನಲ್ಲಿ ಪ್ರಾರ್ಥಿಸು ಎಂದರು. ಹಜರತ್ ಉವೈಸ್ ಕರ್ನಿ ರದಿಯಲ್ಲಾಹು ಅನ್ಹು ಹೇಳಿದರು, ಅಮ್ಮ, ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟರೆ ನೀವು ಸ್ವರ್ಗಕ್ಕೆ ಹೋಗುತ್ತೀರಿ. ನಿಮ್ಮ ತೃಪ್ತಿಯೇ ನನ್ನನ್ನು ಸ್ವರ್ಗಕ್ಕೆ ಸೇರಿಸುತ್ತದೆ ಎಂದು ಉತ್ತರಿಸಿದರು. ತಮ್ಮ ತಾಯಿಯ ಮೇಲೆ ಎಂತಹ ಪ್ರೀತಿ! ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಮೇಲೆ ಅವರಿಗೆ ಪ್ರೇಮ ಅಪಾರವಾಗಿತ್ತು. ಮದೀನಾಕ್ಕೆ ಹೋಗಿ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ದರ್ಶನ ಪಡೆಯಬೇಕೆಂಬ ಹಂಬಲ ಅವರಿಗಿತ್ತು. ಆದರೆ ಮನೆಯಲ್ಲಿ ವೃದ್ಧ ಮತ್ತು ಅನಾರೋಗ್ಯ ಪೀಡಿತ ತಾಯಿ ಇದ್ದರು. ತಾಯಿಯ ಸೇವೆಯಲ್ಲಿ ಎಷ್ಟು ನಿರತರಾಗಿದ್ದರೆಂದರೆ ಅವರಿಗೆ ಬೇರೆ ಯಾವುದಕ್ಕೂ ಸಮಯವಿರುತ್ತಿರಲಿಲ್ಲ. ಇವರನ್ನು ಬಿಟ್ಟು ಇವರ ತಾಯಿಯನ್ನು ನೋಡಿಕೊಳ್ಳುವವರು ಯಾರೂ ಇರಲಿಲ್ಲ. ಒಮ್ಮೆ ತಾಯಿಯ ಅನುಮತಿ ಪಡೆದು ಯಮನ್ನಿಂದ ಮದೀನಾಕ್ಕೆ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರನ್ನು ಭೇಟಿ ಮಾಡಲು ಬಂದಾಗ ದುರದೃಷ್ಟವಶಾತ್ ಆ ಸಮಯದಲ್ಲಿ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಮದೀನಾದಿಂದ ಹೊರಗಿದ್ದರು. ಮದೀನಾ ನಗರದಲ್ಲಿ ಇರಲಿಲ್ಲ. ಅವರ ತಾಯಿ ಹೊರಡುವಾಗ ಮಗನಿಗೆ, ನೀನು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರನ್ನು ಭೇಟಿ ಮಾಡಿ ತಕ್ಷಣ ಹಿಂತಿರುಗು, ಅಲ್ಲಿ ಉಳಿದುಕೊಳ್ಳಬೇಡ ಎಂದು ಹೇಳಿದ್ದರು. ಆಗಲಿ ಎಂದು ತಮ್ಮ ತಾಯಿಗೆ ಹೇಳಿ ಬಂದಿದ್ದರು. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಮದೀನಾ ನಗರದಿಂದ ಹೊರಗೆ ಹೋಗಿದ್ದಾರೆ ಎಂದು ತಿಳಿದ ನಂತರ ತಾಯಿಗೆ ನೀಡಿದ ಮಾತಿನಂತೆ ಅವರು ಸಮಯ ವ್ಯರ್ಥ ಮಾಡದೆ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರನ್ನು ನೋಡದೆ ಭಾರವಾದ ಮನಸ್ಸಿನಿಂದ ಯಮನ್ಗೆ ಹಿಂದಿರುಗಿದರು. ಈ ಘಟನೆಯಿಂದ ಸಹಾಬಿ ರದಿಯಲ್ಲಾಹು ಅನ್ಹು ಆಗುವ ಅವಕಾಶ ಕಳೆದುಕೊಂಡರು. ಆದರೆ ತಾಯಿಯ ಸೇವಕ ಎಂಬ ಉನ್ನತ ಸ್ಥಾನ ಪಡೆದರು. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಮುನ್ಸೂಚನೆ ಮತ್ತು ಆದೇಶ ಕೊಟ್ಟರು.
ಹಜರತ್ ಉಮರ್ ರದಿಯಲ್ಲಾಹು ಅನ್ಹು ಹಾಗೂ ಹಜರತ್ ಅಲಿ ರದಿಯಲ್ಲಾಹು ಅನ್ಹುರವರಿಗೆ ಹೀಗೆ ಹೇಳಿದರು, ಯಮನ್ನ ಕರ್ನ್ ಎಂಬ ಗ್ರಾಮದವರು ಮುರಾದ್ ಕಬೀಲದ ಹಜರತ್ ಉವೇಸ್ ಬಿನ್ ಆಮೀರ್ ರದಿಯಲ್ಲಾಹು ಅನ್ಹು ಎಂಬ ವ್ಯಕ್ತಿ ನಿಮ್ಮ ಕಾಲದಲ್ಲಿ ಹಜ್ ಸಮಯದಲ್ಲಿ ಬರುತ್ತಾರೆ. ಅವರಿಗೆ ಚರ್ಮದ ಕಾಯಿಲೆ ಅಂದರೆ ಬಿಳಿ ಚುಕ್ಕೆ ಇತ್ತು. ಅಲ್ಲಾಹ್ ಸುಬ್ಹಾನಹು ವ ತಆಲನ ಕೃಪೆಯಿಂದ ಗುಣವಾಗಿದೆ. ಕೇವಲ ಒಂದು ನಾಣ್ಯ ಗಾತ್ರದ ಜಾಗವನ್ನು ಹೊರತುಪಡಿಸಿ ಉಳಿದೆಲ್ಲವೂ ಗುಣವಾಗಿದೆ. ಅವರು ತಮ್ಮ ತಾಯಿಯ ಸೇವೆಯಲ್ಲಿ ಅತ್ಯಂತ ನಿಷ್ಠಾವಂತರು. ಅವರಿಗೆ ಅಲ್ಲಾಹ್ ಸುಬ್ಹಾನಹು ವ ತಆಲನ ಬಳಿ ವಿಶೇಷ ಸ್ಥಾನವಿದೆ. ಅವರು ಅಲ್ಲಾಹ್ ಸುಬ್ಹಾನಹು ವ ತಆಲನ ಬಳಿ ಏನಾದರೂ ಕೇಳಿದರೆ ಅಲ್ಲಾಹ್ ಸುಬ್ಹಾನಹು ವ ತಆಲನು ಖಂಡಿತ ಅದನ್ನು ಪೂರೈಸುತ್ತಾನೆ. ನೀವು ಅವರಿಗೆ ಭೇಟಿ ಮಾಡಿದಾಗ ಅಲ್ಲಾಹ್ ಸುಬ್ಹಾನಹು ವ ತಆಲನ ಬಳಿ ನಿಮಗಾಗಿ ಪ್ರಾರ್ಥಿಸಲು ಕೇಳಿಕೊಳ್ಳಿ ಎಂದರು. ಹಜರತ್ ಉಮರ್ ರದಿಯಲ್ಲಾಹು ಅನ್ಹುರವರು ಖಲೀಫಾ, ಇಸ್ಲಾಂ ಸಾಮ್ರಾಜ್ಯ ಸಾಮ್ರಾಟ ಅಂದರೆ ಅಮೀರುಲ್ ಮೋಮಿನೀನ್ ಆದ ನಂತರ ಪ್ರತಿ ವರ್ಷ ಹಜ್ ಯಾತ್ರೆಯ ಸಮಯದಲ್ಲಿ ಯಮನ್ನಿಂದ ಬರುವ ಪ್ರತಿಯೊಂದು ತಂಡವನ್ನು ತಡೆದು ನಿಮ್ಮಲ್ಲಿ ಕರ್ನ್ ಗ್ರಾಮದವರೆಲ್ಲ ಒಂದೆಡೆ ಬನ್ನಿ ಎಂದು ಹೇಳುತ್ತಿದ್ದರು. ಅವರಿಗೆ ಕೇಳುತ್ತಿದ್ದರು, ನಿಮ್ಮಲ್ಲಿ ಮುರಾದ್ ಕಬೀಲಾದವರು ಯಾರು? ನಂತರ ಅವರನ್ನು ಒಂದೆಡೆಗೆ ಬನ್ನಿ ಎನ್ನುತ್ತಿದ್ದರು. ನಂತರ ನಿಮ್ಮಲ್ಲಿ ಹಜರತ್ ಉವೈಸ್ ಬಿನ್ ಆಮೀರ್ ಇದ್ದಾರೆ ಎಂದು ಕೇಳುತ್ತಿದ್ದರು. ಈ ರೀತಿ ಸುಮಾರು 10 ವರ್ಷಗಳ ಕಾಲ ಹಜರತ್ ಉಮರ್ ರದಿಯಲ್ಲಾಹು ಅನ್ಹು ಮತ್ತು ಹಜರತ್ ಅಲಿ ರದಿಯಲ್ಲಾಹು ಅನ್ಹು ಇಬ್ಬರು ಮಹಾನ್ ವ್ಯಕ್ತಿಗಳ ಕಣ್ಣುಗಳು ಒಬ್ಬ ವಿಶೇಷ ವ್ಯಕ್ತಿಗಾಗಿ ಹಂಬಲಿಸುತ್ತಿದ್ದವು. ಅಂತಿಮವಾಗಿ ಒಂದು ವರ್ಷ ಹಜ್ ಯಾತ್ರೆಯ ಸಮಯದಲ್ಲಿ ಯಮನ್ನಿಂದ ಬಂದ ತಂಡವನ್ನು ಹಜರತ್ ಉಮರ್ ರದಿಯಲ್ಲಾಹು ಅನ್ಹು ಮತ್ತು ಹಜರತ್ ಅಲಿ ರದಿಯಲ್ಲಾಹು ಅನ್ಹುವರು ತಡೆದು ಕೇಳಿದರು, ಕರ್ನ್ ಗ್ರಾಮದವರೆಲ್ಲ ಒಂದೆಡೆಗೆ ಬನ್ನಿ ಮತ್ತು ಮುರಾದ್ ಕಬೀಲಾದವರೆಲ್ಲ ಒಂದೆಡೆಗೆ ಬನ್ನಿ ಎಂದು ಕೇಳಿದರು. ನಿಮ್ಮಲ್ಲಿ ಹಜರತ್ ಉವೈಸ್ ಬಿನ್ ಆಮೀರ್ ರದಿಯಲ್ಲಾಹು ಅನ್ಹು ಇದ್ದಾರೆ ಎಂದರು. ಅವರು ಹೇಳಿದರು, ಹೌದು, ಹಜರತ್ ಉವೈಸ್ ಬಿನ್ ಆಮೀರ್ ರದಿಯಲ್ಲಾಹು ಅನ್ಹು ನಮ್ಮ ಜೊತೆಯಲ್ಲಿ ಬಂದಿದ್ದಾರೆ. ಅವರು ಅರಾಫಾತ್ ಮೈದಾನದಲ್ಲಿ ಒಂಟೆಗಳ ಬಳಿ ಇದ್ದಾರೆ ಎಂದರು. ತಕ್ಷಣ ಹಜರತ್ ಉಮರ್ ರದಿಯಲ್ಲಾಹು ಅನ್ಹು ಹಾಗೂ ಹಜರತ್ ಅಲಿ ರದಿಯಲ್ಲಾಹು ಅನ್ಹುರವರು ತಮ್ಮ ಕುದುರೆಯನ್ನು ಅರಾಫಾತ್ ಮೈದಾನದೆಡೆಗೆ ಓಡಿಸಿದರು. ಅರಾಫಾತ್ ಮೈದಾನಕ್ಕೆ ತಲುಪಿದರು. ಅಲ್ಲಿ ಸೇರಿದ್ದವರಿಂದ ಕೇಳಿದರು, ಯಮನ್ನಿಂದ ಬಂದ ತಂಡದವರು ಎಲ್ಲಿ ಉಳಿದಿದ್ದಾರೆ? ಅಲ್ಲಿಯೇ ಹತ್ತಿರದಲ್ಲಿ ತೋರಿಸಿದರು. ಅಲ್ಲಿ ವಿಚಾರಿಸಿದಾಗ ಹಜರತ್ ಉವೈಸ್ ಬಿನ್ ಆಮೀರ್ ರದಿಯಲ್ಲಾಹು ಅನ್ಹು ಎಲ್ಲಿದ್ದಾರೆ ಎಂದು ಕೇಳಿದರು. ಆಗೋ ಆ ಒಂಟೆಗಳ ಬಳಿ ಇದ್ದಾರೆ ಎಂದು ಹೇಳಿದರು. ಇಬ್ಬರು ಮಹಾನ್ ವ್ಯಕ್ತಿಗಳು, ಒಬ್ಬರು ಇಸ್ಲಾಂ ಸಾಮ್ರಾಜ್ಯದ ಚಕ್ರವರ್ತಿ ಹಜರತ್ ಉಮರ್ ರದಿಯಲ್ಲಾಹು ಅನ್ಹು, ಮತ್ತೊಬ್ಬರು ಜ್ಞಾನದ ಭಂಡಾರ ಹಜರತ್ ಅಲಿ ರದಿಯಲ್ಲಾಹು ಅನ್ಹುರವರು. ಅಲ್ಲೊಬ್ಬ ವ್ಯಕ್ತಿ ಒಂಟೆಗಳ ಮಧ್ಯೆ ನಮಾಜ್ ಅಂದರೆ ಪ್ರಾರ್ಥನೆಯಲ್ಲಿ ಮಗ್ನರಾಗಿರುವುದು ಕಂಡರು. ಹರಿದ ಬಟ್ಟೆ, ಧೂಳಿನಿಂದ ಕೂಡಿದ ಕೂದಲು, ಆದರೆ ಮುಖದಲ್ಲಿ ಮಾತ್ರ ದೈವಿಕ ತೇಜಸ್ಸು. ಹಜರತ್ ಉಮರ್ ರದಿಯಲ್ಲಾಹು ಅನ್ಹು ಮತ್ತು ಹಜರತ್ ಅಲಿ ರದಿಯಲ್ಲಾಹು ಅನ್ಹು ಅವರ ಹತ್ತಿರ ಹೋದರು. ನಮಾಜ್ ಮುಗಿಯುತ್ತಿದ್ದಂತೆ ಹಜರತ್ ಅಲಿ ರದಿಯಲ್ಲಾಹು ಅನ್ಹುರವರು, ಓ ಅಲ್ಲಾಹನ ದಾಸನೇ, ನಿನ್ನ ಹೆಸರೇನು ಎಂದು ಕೇಳಿದರು. ಅವರು ಹೇಳಿದರು, ನಾನು ಅಲ್ಲಾಹನ ಒಬ್ಬ ಸಾಮಾನ್ಯ ಗುಲಾಮ ಎಂದರು. ಹಜರತ್ ಉಮರ್ ರದಿಯಲ್ಲಾಹು ಅನ್ಹುರವರು ಮುಗುಳ್ನಗುತ್ತಾ, ನಾವೆಲ್ಲರೂ ಅಲ್ಲಾಹನ ಗುಲಾಮರೇ, ಆದರೆ ನಿಮ್ಮ ತಾಯಿ ನಿಮಗೆ ಇಟ್ಟ ಹೆಸರೇನು ಎಂದರು. ಅವರು ಹೇಳಿದರು, ಉವೈಸ್ ಎಂದರು. ಹಜರತ್ ಉಮರ್ ರದಿಯಲ್ಲಾಹು ಅನ್ಹು ತಮ್ಮ ಪೂರ್ಣ ಹೆಸರು ಉವೈಸ್ ಬಿನ್ ಆಮೀರ್ ಎಂದು ಕೇಳಿದರು. ಹೌದು, ಇದು ನನ್ನ ಹೆಸರು. ತಾವು ಯಮನ್ ಕರ್ನ್ ಗ್ರಾಮದ ಮುರಾದ್ ಕಬೀಲಾದವರೇ ಎಂದು ಕೇಳಿದರು. ಹೌದು ಎಂದರು. ನಿಮಗೆ ಚರ್ಮದ ಕಾಯಿಲೆ ಇತ್ತು, ಅದು ಈಗ ಒಂದು ನಾಣ್ಯದಷ್ಟು ಜಾಗವನ್ನು ಹೊರತುಪಡಿಸಿ ಉಳಿದೆಲ್ಲ ಗುಣವಾಗಿದೆ ಎಂದು ಕೇಳಿದರು. ಹೌದು, ನಿಜವಾಗಲೂ ನನಗೆ ಚರ್ಮದ ಕಾಯಿಲೆ ಇತ್ತು, ಅದು ಗುಣವಾಗಿ ಒಂದು ನಾಣ್ಯದಷ್ಟಿದೆ ಎಂದು ತಮ್ಮ ಕೈಯನ್ನು ತೋರಿಸಿದರು. ಇದಿಷ್ಟೇ ಉಳಿದಿರುವುದು ಎಂದು ಅವರ ಹಸ್ತದ ಮೇಲೆ ಸಣ್ಣ ನಾಣ್ಯದಷ್ಟು ಗುರುತನ್ನು ತೋರಿಸಿದರು. ಹಜರತ್ ಉಮರ್ ರದಿಯಲ್ಲಾಹು ಅನ್ಹುರವರು, ನಿಮ್ಮ ವೃದ್ಧ ತಾಯಿ ಇದ್ದಾರೆ ಎಂದು ಕೇಳಿದರು. ಹಜರತ್ ಉವೈಸ್ ಕರ್ನಿ ರದಿಯಲ್ಲಾಹು ಅನ್ಹು ಇದ್ದಾರೆ ಎಂದು ಉತ್ತರಿಸಿದರು. ನಂತರ ಹಜರತ್ ಉವೈಸ್ ಕರ್ನಿ ರದಿಯಲ್ಲಾಹು ಅನ್ಹುರವರು, ತಾವು ಯಾರೆಂದು ನನಗೆ ತಿಳಿಯಲಿಲ್ಲ ಹಾಗೂ ತಮಗೆ ನನ್ನ ಬಗ್ಗೆ ಇಷ್ಟೊಂದು ವಿಷಯ ಹೇಗೆ ತಿಳಿಯಿತು ಎಂದು ಆಶ್ಚರ್ಯದಿಂದ ಕೇಳಿದರು. ಹಜರತ್ ಅಲಿ ರದಿಯಲ್ಲಾಹು ಅನ್ಹುರವರು, ಇವರು ಅಮೀರುಲ್ ಮೋಮಿನೀನ್ ಹಜರತ್ ಉಮರ್ ರದಿಯಲ್ಲಾಹು ಅನ್ಹು, ನಾನು ಅಲಿ ಬಿನ್ ಅಬು ತಾಲಿಬ್ ಎಂದು ಹೇಳಿದರು. ಇದನ್ನು ಕೇಳಿದ ತಕ್ಷಣ ಹಜರತ್ ಉವೈಸ್ ಕರ್ನಿ ರದಿಯಲ್ಲಾಹು ಅನ್ಹುರವರು ದಿಗ್ಭ್ರಮೆಗೊಂಡರು. ನನ್ನ ಮುಂದೆ ಅರ್ಧ ಪ್ರಪಂಚವನ್ನು ಆಳುತ್ತಿರುವ ಜಗತ್ತೇ ನಡುಗುವಂತಹ ವ್ಯಕ್ತಿತ್ವದ ಇಸ್ಲಾಂ ಸಾಮ್ರಾಜ್ಯದ ಸಾಮ್ರಾಟ, ಇಡೀ ಜಗತ್ತೇ ಮೆಚ್ಚುವ ನಾಯಕ ಹಜರತ್ ಉಮರ್ ರದಿಯಲ್ಲಾಹು ಅನ್ಹು, ಇನ್ನೊಂದೆಡೆ ಜ್ಞಾನದ ಭಂಡಾರ, ಶೌರ್ಯದ ಪ್ರತೀಕ ಅಸದುಲ್ಲಾ ಅಂದರೆ ಅಲ್ಲಾಹನ ಸಿಂಹ ಹಜರತ್ ಅಲಿ ಕರಮಲ್ಲಾಹು ವಜ್ಹುಲ್ ಕರೀಮ್, ಇಡೀ ಇಸ್ಲಾಮಿಕ್ ಸಾಮ್ರಾಜ್ಯದ ಇಬ್ಬರು ಮಹಾನ್ ನಾಯಕರನ್ನು ತಮ್ಮ ಮುಂದೆ ನಿಂತಿರುವುದು ಕಂಡು ಹಜರತ್ ಉವೈಸ್ ಕರ್ನಿ ರದಿಯಲ್ಲಾಹು ಅನ್ಹುರವರು ದಂಗಾದರು. ಹಜರತ್ ಉಮರ್ ರದಿಯಲ್ಲಾಹು ಅನ್ಹು ಮತ್ತು
ಹಜರತ್ ಅಲಿ ರದಿಯಲ್ಲಾಹು ಅನ್ಹುರವರ ಕಣ್ಣುಗಳಲ್ಲಿ ನೀರು ತುಂಬಿತು. ಅವರು ಹೇಳಿದರು, ಯಾ ಉವೇಸ್ ರದಿಯಲ್ಲಾಹು ಅನ್ಹುರವರೇ, ನೀವು ಸಾಮಾನ್ಯ ವ್ಯಕ್ತಿಯಲ್ಲ. ನಿಮ್ಮ ಬಗ್ಗೆ ನಮಗೆ ಹೇಗೆ ತಿಳಿಯಿತು ಎಂದು ಅಚ್ಚರಿ ಪಡುತ್ತಿದ್ದೀರಾ? ನಮಗೆ ನಿಮ್ಮ ಬಗ್ಗೆ ಸ್ವತಃ ಸೈಯದುನ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರೇ ನಮಗೆ ತಮ್ಮ ಬಗ್ಗೆ ಪ್ರತಿಯೊಂದನ್ನು ತಿಳಿಸಿದರು. ನೀವು ನಿಮ್ಮ ತಾಯಿಯ ಸೇವೆಯಿಂದಾಗಿ ನೀವು ಅಲ್ಲಾಹ್ ಸುಬ್ಹಾನಹು ವ ತಆಲನ ನೆಚ್ಚಿನ ದಾಸರಾಗಿದ್ದೀರಿ. ದಯವಿಟ್ಟು ನೀವು ನಮಗಾಗಿ ಅಲ್ಲಾಹ್ ಸುಬ್ಹಾನಹು ವ ತಆಲನ ಬಳಿ ಪ್ರಾರ್ಥಿಸಿ ಎಂದು ಕೇಳಿಕೊಂಡರು. ಆ ಸಮಯವನ್ನು ಸ್ವಲ್ಪ ಊಹಿಸಿಕೊಳ್ಳಿ. ಒಂದು ಕಡೆ ಇಡೀ ಜಗತ್ತೇ ಮೆಚ್ಚುವ ನಾಯಕ ಹಜರತ್ ಉಮರ್ ರದಿಯಲ್ಲಾಹು ಅನ್ಹು, ಇನ್ನೊಂದೆಡೆ ಜ್ಞಾನದ ಭಂಡಾರ ಹಜರತ್ ಅಲಿ ರದಿಯಲ್ಲಾಹು ಅನ್ಹು. ಈ ಇಬ್ಬರು ಮಹಾನ್ ಸಹಾಬಿಗಳು ಒಬ್ಬ ಸಾಮಾನ್ಯ ಕುರಿ ಕಾಯುವ ವ್ಯಕ್ತಿಯ ಮುಂದೆ ನಿಂತಿದ್ದರು. ಅವರಿಗಾಗಿ ಅಲ್ಲಾಹ್ ಸುಬ್ಹಾನಹು ವ ತಆಲನ ಬಳಿ ಪ್ರಾರ್ಥಿಸಿದರು. ಇದಕ್ಕೆ ಕಾರಣ ಹಜರತ್ ಉವೈಸ್ ಕರ್ನಿ ರದಿಯಲ್ಲಾಹು ಅನ್ಹುರವರು ತಮ್ಮ ತಾಯಿಗೆ ಮಾಡಿದ ಸೇವೆಗೆ ಅಲ್ಲಾಹ್ ಸುಬ್ಹಾನಹು ವ ತಆಲನು ನೀಡಿದ ಗೌರವ ಹಾಗೂ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಮೇಲೆ ಇಟ್ಟಿದ್ದ ಅಪಾರ ಪ್ರೀತಿಗೆ ಅಲ್ಲಾಹ್ ಸುಬ್ಹಾನಹು ವ ತಆಲನು ಕೊಟ್ಟ ಪ್ರತಿಫಲ. ತಾಯಿಯ ಮೇಲಿನ ಅಪ್ರತಿಮ ಪ್ರೀತಿಯಿಂದಾಗಿ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹಜರತ್ ಉವೈಸ್ ಕರ್ನಿ ರದಿಯಲ್ಲಾಹು ಅನ್ಹುರವರನ್ನು ಅತ್ಯುತ್ತಮ ತಾಬೆಯಿ, ಅಂದರೆ ನನ್ನ ಪ್ರೀತಿಯ ಅನುಯಾಯಿ ಎಂದು ಕರೆದರು. ಸ್ನೇಹಿತರೆ, ಹಜರತ್ ಉವೈಸ್ ಕರ್ನಿ ರದಿಯಲ್ಲಾಹು ಅನ್ಹು ಅವರ ಜೀವನ ನಮಗೆ ಕಲಿಸುವ ಪಾಠ ಒಂದೇ. ನೀವು ಜಗತ್ತಿಗೆ ಪರಿಚಿತರಾಗದೇ ಇರಬಹುದು, ಆದರೆ ತಂದೆ ತಾಯಿಯ ಸೇವೆಯ ಮೂಲಕ ನೀವು ಸೃಷ್ಟಿಕರ್ತನಿಗೆ ಪರಿಚಿತರಾಗಬಹುದು. ತಾಯಿಯ ಸಂತೋಷದಲ್ಲಿ ಅಲ್ಲಾಹ್ ಸುಬ್ಹಾನಹು ವ ತಆಲನ ಸಂತೋಷವಿದೆ ಎಂಬುದೇ ಜೀವನದ ನಿಜವಾದ ಸತ್ಯ. ನೀವು ಹಜರತ್ ಉವೈಸ್ ಕರ್ನಿ ರದಿಯಲ್ಲಾಹು ಅನ್ಹು ರವರಂತೆ ಪ್ರಸಿದ್ಧರಾಗದಿದ್ದರೂ ಪರವಾಗಿಲ್ಲ, ಆದರೆ ನಿಮ್ಮ ಮನೆಯಲ್ಲಿರುವ ತಾಯಿಯ ಸೇವೆಯ ಮೂಲಕ ಅಲ್ಲಾಹ್ ಸುಬ್ಹಾನಹು ವ ತಆಲನ ಮುಖ್ಯ ದಾಸರಾಗಿ. ತಮಗೆ ಈ ಘಟನೆ ಇಷ್ಟವಾಗಿದ್ದರೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ತಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ. ಮತ್ತೊಂದು ವಿಷಯದೊಂದಿಗೆ ನಾವು ಮತ್ತೆ ಭೇಟಿಯಾಗೋಣ. ಅಸ್ಸಲಾಮು ಅಲೈಕುಂ ವ ರಹಮತುಲ್ಲಾಹಿ ವ ಬರಕಾತಹು.